ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ DC ಬ್ಲಾಗ್ಸ್. ಸೊ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಫೆಸ್ಟಿವಲ್. ಮನೆಯಲ್ಲಿ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ನಮ್ಮ ಪಾಪುಗೆ ಈ ಥರ ರೆಡಿ ಮಾಡಿದ್ದೆ. ಸೊ ಈ ಫ್ರಾಕ್ ಬಂದು ನಾನು ಶಾಪ್ಸಿಯಲ್ಲಿ ಬೈ ಮಾಡಿದ್ದು. ಲಿಂಕ್ ಬೇಕಿದ್ದೆ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ. ಸೊ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವು ಹೊರಟಿದ್ದು ಟೆಂಪಲ್ಗೆ. ನಾವು ಪ್ರತಿ ವರ್ಷ ಶಿವರಾತ್ರಿಗೆ ಶನಿ ಮಹಾತ್ಮ ಟೆಂಪಲ್ಗೆ ಹೋಗ್ತೀವಿ, ಕಗ್ಲಿಪುರ ಹತ್ರ ಇರೋ ಟೆಂಪಲ್ಗೆ. ಆ್ಯಂಡ್ ಈ ವರ್ಷನೂ ಅಲ್ಲಿಗೆ ಹೋಗ್ತಾಯಿದ್ದೀವಿ ಫ್ಯಾಮಿಲಿ ಫುಲ್ಲು. ಆ್ಯಂಡ್ ನಾವಿವಾಗ ಬಂದ್ವಿ ಟೆಂಪಲ್ಗೆ. ಸೊ ಪಕ್ಕದಲ್ಲಿ ನವಗ್ರಹ ದೇವರಿದೆ, ಫಸ್ಟು ಅದಕ್ಕೆ ಪೂಜೆ ಮಾಡಬೇಕು. ಸೊ ಅದಾದಮೇಲೆ ಹಿಂದೆಗಡೆ ಹುತ್ತ ಇದೆ. ಫಸ್ಟು ತುಂಬ ದೊಡ್ಡದಿತ್ತು ನಾವು ಚಿಕ್ಕವರಿದ್ದಾಗ ಹುತ್ತ. ಇವಾಗ ಎಲ್ಲ ಆಲ್ಮೋಸ್ಟ್ ಕರ್ಗೋಗ್ಬಿಟ್ಟಿದೆ. ಆ್ಯಂಡ್ ಇಲ್ಲಿ ಹಸುಗಳೆಲ್ಲ ಎಷ್ಟು ಚೆನ್ನಾಗಿದೆ, ಈ ವಾತಾವರಣನೇ ಒಂಥರ ಚೆನ್ನಾಗಿರುತ್ತೆ. ಸ್ವಲ್ಪ ಹಳ್ಳಿ ಫೀಲ್ ಕೊಡುತ್ತೆ. ಫಸ್ಟು ತುಂಬ ಕಾಡು ಥರ ಇತ್ತು, ಇವಾಗ ಅದೂ ಫುಲ್ಲು ಡೆವಲಪ್ ಆಗ್ತಾಯಿದೆ. ಸೊ ಇವಾಗ ಅಷ್ಟಾಗಿ ಹಳ್ಳಿ ಥರ ಕಾಣಲ್ಲ, ಬಟ್ ಅಂದರೂ ಸ್ವಲ್ಪ ನಮ್ಗಲ್ಲೋದೆ ಆ ಫೀಲ್ ಬರುತ್ತೆ. ಸೊ ಇದು ಹುತ್ತ. ಆ್ಯಂಡ್ ಇಲ್ಲಿಗೆ ಎಲ್ಲರೂ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ. ಇದಾದಮೇಲೆ ಪಕ್ಕದಲ್ಲಿ ಆಂಜನೇಯ ಟೆಂಪಲು ಇದೆ, ನಾಗರಕಲ್ಲು ಇದೆ. ಅದಕ್ಕೆಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ನಾವು ಇದೆ ಶನಿ ಮಹಾತ್ಮ ದೇವರು. ಸೊ ಅದಕ್ಕೆ ಪೂಜೆ ಮಾಡಿಕೊಂಡು, ಸೊ ಎಲ್ಲರೂ ಫ್ಯಾಮಿಲಿ ಫುಲ್ಲು ಪಾಟ್ಲಾಕ್ ಥರ ಎಲ್ಲರ ಮನೆಯಿಂದನೂ ಮಾಡ್ಕೊಂಬರ್ತಾರೆ ಊಟನ, ಅದನ್ನ ಇಲ್ಲಿ ಕೂತ್ಕೊಂಡು ತಿಂತೀವಿ. ಆ್ಯಂಡ್ ಸಂಜೆ ಸುಮ್ಮನೆ ಒಂದು ರೌಂಡ್ ಹೊಡ್ಕೊಬರೋಣ ಅಂತ ಹೋಗಿದ್ವಿ. ಸಂಜೆ ಏನಂದರೆ ಉತ್ಸವ ಮೂರ್ತಿನ ಫೀಲ್ಡಲ್ಲಿಟ್ಟು ಈ ಥರ ಪೂಜೆ ಮಾಡ್ತಾರೆ. ಸೊ ಆರತಿ ಎಲ್ಲ ಮಾಡ್ಕೊಂಬರ್ತಾರಲ್ವ, ಚೆನ್ನಾಗಿರುತ್ತೆ ನೋಡೋದಕ್ಕೆ. ನಮ್ಮ ಪಾಪ ಫುಲ್ಲು ಭಜನೆ ಮಾಡ್ತಿದ್ದಾಳೆ. ಇವಾಗ ಊಟ ಮಾಡ್ಕೋತಾ ಇದ್ದೀವಿ. ಸೊ ನಾವು ಮನೆಗೆ ಹೊಡೋಕ್ಕೂ ಮುಂಚೆ ನಿಂಬೆಹಣ್ಣಲ್ಲಿ ದೃಷ್ಟಿ ತೆಗೆಸ್ಕೊಂಡು ಮನೆಗೆ ಹೊಡ್ತೀವಿ. ಹಾಗೆ ಹೋಗ್ತಾ ಐಸ್ ಕ್ರೀಮ್ ತಿನ್ನೋಣ ಅನ್ನಿಸ್ತು. ಸೊ ಅಲ್ಲಿ ನಿಲ್ಲಿಸಿ ಐಸ್ ಕ್ರೀಮ್ ತಿನ್ಕೊಂಡು ಹಂಗೆ ಹೊಟ್ವಿ. ಆ್ಯಂಡ್ ಮನೆ ಹತ್ರ ಬಂದು ಇನ್ನೊಂದು ಟೆಂಪಲ್ಗೆ ಹೋದ್ವಿ. ಹೆಲೋ ಗೈಸ್, ಸೊ ನಾವು ಯಾವ ಟೆಂಪಲ್ಗೆ ಹೋಗಿದ್ವಿ ಅಂತ ಎಲ್ಲ ಹೇಳೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ಕೊತಾ ಇದ್ದೀನಿ. ನಾವು ಹೋಗಿ ಟೆಂಪಲ್ ಬಂದು ಕಗ್ಲಿಪುರ ಸಾಲುನ್ಸೆ ಹತ್ರ ಇರೋ ಗೌರ್ಮೆಂಟ್ ಸ್ಕೂಲ್ ಪಕ್ಕದಲ್ಲಿರೋ ಅಂಥ ಟೆಂಪಲು ಶನಿ ಮಹಾತ್ಮ ಟೆಂಪಲ್ ನಾವು ಹೋಗೋದು. ಶಿವರಾತ್ರಿಗೆ ನಾವು ಯಾವಾಗಲೂ ಶನಿ ಮಹಾತ್ಮ ಟೆಂಪಲ್ಗೆ ಹೋಗ್ತೀವಿ. ಯಾಕಂದರೆ ನಮ್ಮ ಅಜ್ಜಿ ಅವರ ಕಾಲದಿಂದನೂ ಶನಿ ಮಹಾತ್ಮ ಟೆಂಪಲ್ಗೆ, ಅಲ್ಲಿರೋ ಶನಿ ಮಹಾತ್ಮ ಟೆಂಪಲ್ಗೆ ಹೋಗ್ತಾ ಬಂದಿದ್ದಾರೆ. ಸೊ ಈಗಲೂ ಅದನ್ನು ನಾವು ಫಾಲೋ ಮಾಡ್ತಾಯಿದ್ದೀವಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ಫ್ಯಾಮ್ಲಿ ಗೆಟ್ ಟುಗೆದರ್ ಒಂದು ವರ್ಷಕ್ಕೆ ಒಂದು ಸತಿ ಏನು ಫಂಕ್ಷನ್ಸ್ ಇಲ್ಲ ಏನೂ ಇಲ್ಲಾಂದರೆ ಶಿವರಾತ್ರಿಗೆ ಫ್ಯಾಮಿಲಿ ಗೆಟ್ ಟುಗೆದರ್ ಥರ ಮಾಡ್ತೀವಿ ನಾವು. ಶಿವರಾತ್ರಿ ಎಲ್ಲರೂ ಪ್ರತಿಯೊಬ್ಬರು ಬರ್ತಾರೆ, ಪ್ರತಿಯೊಬ್ಬರು ಸಿಗ್ತಾರೆ. ಮಕ್ಕಳು ಮರಿಯಿಂದ ಹಿಡ್ದು ಎಲ್ಲರೂ ನೋಡ್ಬೋದು ನಾವು ಶಿವರಾತ್ರಿ ಒಂದು ಹಬ್ಬದಲ್ಲಿ. ಸೊ ಇದೊಂಥರ ಸ್ಪೆಷಲ್ ಶಿವರಾತ್ರಿ ಹಬ್ಬ ನಮಗೆಲ್ಲರಿಗೂ. ಕಸಿನ್ಸ್ ಎಲ್ಲ ಸಿಗ್ತಾರೆ, ಪ್ರತಿಯೊಬ್ಬರು ಬರ್ತಾರೆ. ಒಂಥರ ಒನ್ ಡೇ ಫುಲ್ಲು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಯಾವುದೇ ಆಫೀಸು, ಸ್ಕೂಲು, ಕಾಲೇಜ್ ಯಾವುದೇ ಟೆನ್ಷನ್ಸ್ ಇಲ್ದಿರ ಆರಾಮಾಗೆ ಎಲ್ಲ ಕಸಿನ್ಸ್ ಜೊತೆ ಕೂತ್ಕೊಂಡು ಚಿಟ್ ಚಾಟ್ ಮಾಡಿಕೊಂಡು, ಒಂದು ಫೆಸ್ಟಿವಲ್ ಅನ್ನೋದು ಮೇನ್ ರೀಸನ್ ಟೆಂಪಲ್ಗೆ ಹೋಗೋದು. ಬಟ್ ಅಂದರೆ ಮಧ್ಯದಲ್ಲಿ ಗ್ಯಾಪ್ ಸಿಕ್ಕಿದಾಗೆಲ್ಲ ಕೂತ್ಕೊಂಡು ಚಿಟ್ ಚಾಟ್ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಸಖತ್ತಾಗಿರುತ್ತೆ. ಸೊ ಅದೊಂಥರ ಇಷ್ಟ ನಮಗೆ. 3 ಫ್ಯಾಮಿಲಿನೂ ಸೇರ್ತಾರೆ, ನಮ್ಮ ಅಜ್ಜಿಯವರ ಅಕ್ಕ ಫ್ಯಾಮಿಲಿ, ನಮ್ಮ ಅಜ್ಜಿಯವ್ರ ತಂಗಿ ಫ್ಯಾಮಿಲಿ, ಸೊ ನಮ್ಮ ಫ್ಯಾಮಿಲಿ. ಇದಿಷ್ಟು ಜನ ಸೇರ್ತೀವಲ್ಲಿ ವರ್ಷಕ್ಕೊಂದು ಸತಿ. ಸೊ ಇದೊಂಥರ ಸ್ಪೆಷಲ್ ಅಂತ ಹೇಳ್ಬೋದು ಶಿವರಾತ್ರಿ ಹಬ್ಬ ನಮಗೆ.
ಬಿಕಾಸ್ ಫಂಕ್ಷನಲ್ಲಿ ಬಿಟ್ಟರೆ ನಾವು ಈ ಹಬ್ಬದಲ್ಲಿ ಪಕ್ಕ ಸಿಕ್ಕೇ ಸಿಗ್ತೀವಿ. ಫಂಕ್ಷನಲ್ಲಿ ಕೆಲವರು ಮಿಸ್ ಆಗ್ತಾರೆ, ಬಟ್ ಟೆಂಪಲ್ಗೆ ಯಾರೂ ಮಿಸ್ ಆಗಲ್ಲ. ಸೊ ಅದೊಂಥರ ಇಷ್ಟ ನನಗೆ ಶಿವರಾತ್ರಿ ಹಬ್ಬ ಅಂದರೆ ಚಿಕ್ಕ ವಯಸ್ಸಿಂದ. ಬಟ್ ಯಾವಾಗಲೂ ಏನಂತಂದರೆ ಅಲ್ಲಿ 2 ಡೇಸ್ ಇರ್ತಿದ್ವಿ, ಬಟ್ ಈ ಸತಿ ಒಂದೇ ಡೇ ಇದ್ದಿದ್ದು. ಸೊ ನೈಟೆಲ್ಲ ರಿಟರ್ನ್ ಬಂದ್ವಿ. ಜಾಗರಣೆ ಇರೋದು ಒಂದೇ ಮಿಸ್ ಆಯಿತು ಅಷ್ಟೇ. ಸೊ ಈ ಸತಿ ಎಲ್ಲರೂ ಮನೆಗೆ ಬಂದ್ವಿ. ಸೊ ಒಂಥರ ಚೆನ್ನಾಗಿತ್ತು ಹಬ್ಬ ಎಲ್ಲ. ಆ್ಯಂಡ್ ಅಲ್ಲಿಂದ ಬಂದು ಅಗೇನ್ ನಮ್ಮ ಮನೆ ಹತ್ರ ರಮೇಶ್ವರಮ್ಮ ಟೆಂಪಲ್ ಅಂತಿದೆ, ಅದ್ರ ಪಕ್ಕದಲ್ಲಿ ಒಂದು ಶಿವನ ದೇವಸ್ಥಾನ ಇದೆ, ಅಲ್ಲೋಗಿದ್ವಿ. ಅಲ್ಲಿ ನೈಟೆಲ್ಲ ಅಭಿಷೇಕ ಮಾಡ್ತಾರಂತೆ. ನಾವು ಯಾವ ವರ್ಷನೂ ಹೋಗಿರಲಿಲ್ಲ, ಈ ವರ್ಷ ಫಸ್ಟಲ್ಲಿ ಹೋಗಿದ್ದು. ಸೊ ಅಲ್ಲಿ ಅಭಿಷೇಕ ಮಾಡ್ತಿದ್ರು, ಅದನ್ನು ಮುಗಿಸ್ಕೊಂಡು ನಾನು ನನ್ನ ಹಸ್ಬೆಂಡ್ ಮನೆ ಕಡೆಗೆ ಬಂದ್ವಿ. ನಮ್ಮ ಮಮ್ಮಿಯವರೆಲ್ಲ ಇಲ್ಲೊಂದು ಶಿವನ ಟೆಂಪಲ್ ಇದೆ, ಸೊ ಅವರು ಜಾಗರಣೆ ಮಾಡ್ಬೇಕಂತಿದ್ರೆ ನನಗೆ ಗೊತ್ತಿಲ್ಲ, ಎಲ್ಲ ಒಂದಾದ್ಮೇಲೆ ಒಂದು ಟೆಂಪಲ್ ಹೋಗ್ತಾವ್ರೆ ಅವರು. ಸೊ ನಾವು ಮನೆಗೆ ಬಂದ್ವಿ. ಇದಾಗಿತ್ತು. ನಾವು ಆ ಟೆಂಪಲಿಂದ ಬರೋವಾಗ ಆನ್ ದ ವೇಲಿ ಎಷ್ಟು ಟೆಂಪಲ್ಸ್ ನೋಡಿದ್ವು, ಅಷ್ಟು ಟೆಂಪಲ್ಸ್ ಫುಲ್ಲೂ ಜನ ತುಂಬಿಕೊಂಡಿದ್ರು. ಒಂದೊಂದು ಎದುರುಗಡೆ ಟೆಂಪಲ್ಸ್ ಇದ್ರೂ ಎಲ್ಲ ಟೆಂಪಲ್ಸಲ್ಲೂ ಅಭಿಷೇಕ ನಡೀತಿತ್ತು, ಎಲ್ಲ ಟೆಂಪಲ್ಸಲ್ಲೂ ಜನ ಇದ್ದರು. ಆಲ್ಮೋಸ್ಟ್ ಎಲ್ಲರೂ ಐ ಥಿಂಕ್ ಜಾಗರಣೆ ಇರ್ತಾರೆ ಅನಿಸುತ್ತೆ. ಸೊ ನಾವು ಯಾವಾಗಲೂ ಆ ಟೆಂಪಲಲ್ಲಿ ಇರ್ತಿದ್ವಲ್ಲ, ಸೊ ರಿಟರ್ನ್ ಯಾವತ್ತೂ ನೈಟ್ ಹೊತ್ತು ಬಂದಿರಲಿಲ್ಲ. ಆ್ಯಂಡ್ ಇವತ್ತು ನೋಡಿಬಿಟ್ಟು ಒಂದು ಸ್ವಲ್ಪ ಶಾಕ್ ಆಯ್ತು, ಎಷ್ಟು ಜನ ಗೊತ್ತಾ, ಸಿಕ್ಕಾಪಟ್ಟೆ ಜನ. ರೋಡಲ್ಲಂತೂ ಜನ ಓಡಾಡ್ತಾನೆ ಇದು, ಲೈಕ್ ಮಾರ್ನಿಂಗ್ ಎಷ್ಟು ಜನ ಓಡಾಡ್ತಾರೆ ರೋಡಲ್ಲಿ, ಅಷ್ಟು ಜನ ನೈಟಲ್ಲಿ ಓಡಾಡ್ತಿದ್ರು. ನನಗಂತೂ ಶಾಕು ಅಂತಾರೆ, ಏನು ಇಷ್ಟು ಜನ ಎದ್ದಿದ್ದಾರೆ ಅಂತ. ಸೊ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಬ್ಲೆಸ್ಸಿಂಗ್ಸ್ ಸಿಗಲಿ ನಿಮ್ಮೆಲ್ಲರಿಗೂ, ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಶಿವರಾತ್ರಿ ಹಬ್ಬದ ದಿವಸ. ಸೊ ಹೋಪ್ ಫಾರ್ ದಿ ಬೆಸ್ಟ್. ಸೊ ಓವರ್ ಆಲ್ ಡೇನೇ ಒಂಥರ ಚೆನ್ನಾಗಿತ್ತು. ಇಟ್ಸ್ ಲೈಕ್ ಅ ಮೆಮೊರಿಯಬಲ್ ಡೇ. ಆ್ಯಂಡ್ ಅಷ್ಟೇ, ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ, ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್.